ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮಣಿಯವರ ಮನೆಗೆ ಹೋಗ್ತಾ ಇದ್ದೀನಿ. ಲಗೇಜು ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ಪಾಪುನ ಎತ್ಕೊಂಡು ಲಗೇಜ್ ತೊಗೊಂಡು ನಾನು ಹೋಗೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಕಾರಲ್ಲೇ ಡ್ರಾಪ್ ಹಾಕ್ಸ್ಕೊಂಬಿಡೋಣ ಅಂತಂದ್ಬಿಟ್ಟು ಕಾರಲ್ಲೇ ಹೋಗ್ತಾಯಿದ್ದೆ. ಕಾರಲ್ಲೇ ಹೋದ್ರೂ ನಂಗೆ ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗೋಗಿತ್ತು. ಹೋಗಿದ ತಕ್ಷಣ ಮಲ್ಕೊಂಬಿಟ್ಟೆ. ನನಗೆ ಏನೂ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಹೋಗಿದ ತಕ್ಷಣ ಒಂದಷ್ಟೊತ್ತು ಮಲ್ಕೊಂಬಿಟ್ಟೆ. ಅಷ್ಟರಲ್ಲಿ ಎಲ್ಲರೂ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಪಕ್ಕದೂರಿಗೆ ಹೋಗಿದ್ದರು. ನನಗೆ ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋಗೋದಕ್ಕೂ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಒಂದಷ್ಟೊತ್ತು ರೆಸ್ಟ್ ಮಾಡಿ ನಿಧಾನಕ್ಕೆ ಹೋದರೆ ಆಯಿತು. ಅವ್ರದ್ದೆಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಮಲ್ಕೊಂಬಿಟ್ಟೆ. ಆಮೇಲೆ ಎಲ್ಲರೂ ಹಾಕ್ಸ್ಕೊಂಡಿರೋದು ನೋಡಿದೆ. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಅವರು ಫುಲ್ಲು ಅರೇಬಿಕ್ಕು ಹಾಕಿದ್ದು. ಅದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಡಿಸೈನ್ ಯಾವುದೂ ಇಷ್ಟ ಆಗಲಿಲ್ಲ ನನಗೆ. ಹಾಗಾಗಿ ನಾನು ಏನು ಡಿಸೈನ್ ಕೇಳ್ತೀನಿ ಅದು ಹಾಕ್ಕೊಡೋ ಥರ ಬೇಕಿತ್ತು. ಮತ್ತು ಆ ಡಿಸೈನ್ ನನಗೇನು ಇಷ್ಟ ಆಗಲಿಲ್ಲ ಅಂತಂದ್ಬಿಟ್ಟು ನಾನು ಹೋಗಲೇ ಇಲ್ಲ, ಬಿಡು ಅಂದ್ಬಿಟ್ಟು. ಸೊ ನಾನೇನು ಮಾಡಿದ್ದೆ, ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಮೆಹಂದಿ ಸ್ಟೆನ್ಸಿಲ್ಸ್ ಬರುತ್ತಲ್ಲ, ಅದನ್ನು ತೊಗೊಬಂದಿದ್ದೆ. ಅದು ಒಂದು ಕೈಗೆ ಆಗೋ ಥರ ಇತ್ತು. ಅಂದರೆ ನನ್ನ ಐಡಿಯಾ ಏನಿತ್ತು ಅಂದರೆ, ಬಲಗಡೆ ಕೈಗೆ ಈ ಸ್ಟಿಕ್ಕರ್ಸ್ ಹಾಕ್ಕೊಂಬಿಟ್ರೆ ಎಡಗಡೆ ಕೈಗೆ ಇನ್ನೊಂದು ದಿವಸ ನಾನೇ ಹಾಕ್ಕೋಬೋದು ಅನ್ನೋ ಪ್ಲ್ಯಾನಲ್ಲಿ ನಾನು ಬರೀ ಒಂದೇ ಒಂದು ಮಾತ್ರ ತೊಗೊಂಡಿದ್ದೆ. ಆಮೇಲೆ ಇಲ್ಲಿ ಮೆಹಂದಿ ಹಾಕ್ಕೊಡೋರೇ ಇದ್ದಾರೆ ಅಂತಂದ್ರಲ್ಲ, ಸೊ ಬೇಡವೇನೋ ಅಂದ್ಕೊಂಡೆ. ಬಟ್ ಏನಕ್ಕೂ ಇರಲಿ ಸುಮ್ಮನೆ ಅಂತಂದ್ಬಿಟ್ಟು ತೊಗೊಬಂದಿದ್ದೆ ಸದ್ಯ. ಆಮೇಲೆ ಅವತ್ತು ನೈಟು ಒಂದು ಕೈಗೆ ಹಾಕ್ಕೊಂಡೆ, ಬಲಗಡೆ ಕೈಗೆ ಹಾಕ್ಕೊಂಡೆ. ಅದು ಡ್ರೈ ಆಗೋದೇ ತುಂಬ ಟೈಮ್ ತೊಗೊಂತು. ಪುನಃ ಮಲಗಿಸಿ ಹಾಕ್ಕೊಳ್ಳೋದು ಸ್ವಲ್ಪ ಟೈಮ್ ಜಾಸ್ತಿನೇ ಆಯಿತು. ಹಾಗಾಗಿ ಅವತ್ತು ಅಷ್ಟು ಹಾಕ್ಕೊಳ್ಳೋದಂಕನೇ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಯಿತು. ಒಂದೇ ಕೈ ಇರಲಿ ಬಿಡು, ನನ್ನ ಕೈಲಿ ಆಗೋದು ಇಷ್ಟೇ ಅಂತಂದ್ಬಿಟ್ಟು ಮಲ್ಕೊಂಬಿಟ್ಟೆ. ಅದು ನೈಟೆಲ್ಲ ನಿಧಾನಕ್ಕೆ ಡ್ರೈ ಆಯಿತು. ಏನೂ ಹಚ್ಚೋಕ್ಕೂ ಹೋಗಲಿಲ್ಲ. ಅದು ಹಾಕ್ಕೊಂಡೆ ಹಂಗೆ ಮಲಗಿಬಿಟ್ಟೆ. ಇದು ನೆಕ್ಸ್ಟ್ ಡೇ ಹಳದಿ ಶಾಸ್ತ್ರ, ನೀರು ಹಾಕೋ ಶಾಸ್ತ್ರ ದಿವಸದ್ದು. ಮೇಲ್ಗಡೆ ಬೇರೆ ಡೆಕೋರೇಷನ್ ಮೇಲ್ಗಡೆ ಮಾಡಿಸಿದ್ರು ಟೆರೇಸ್ ಮೇಲೆ. ಬಿಸಿಲು ಅಂದರೆ ಬಿಸಿಲು, ಒಂದು 10 ಗಂಟೆ 11 ಗಂಟೆ ಟೈಮು. ತುಂಬ ಬಿಸಿಲಿತ್ತು. ಹಾಗಾಗಿ ನಾನೊಂದು ಛತ್ರಿ ಹಿಡ್ಕೊಂಡು ಅವನು ಕೂರಿಸ್ಕೊಂಡು ಕೂತಿದ್ದೆ. ಅವನಂತೂ ಕಡೆ ಕೂತೋತಾನೇ ಇರಲಿಲ್ಲ. ಅಲ್ಲಿ ನೀರೊಳಗಡೆ ತೊಗೊಂಡು ಹೂವು ಹಾಕೋದು, ಅವನಿಗೊಂದಷ್ಟು ಬಟ್ಟೆಗಳದ್ದು ಕ್ಲಿಪ್ ಕೊಟ್ಬಿಟ್ಟಿದ್ದೆ. ಅವನಿಗೇನೆಂದರೆ ತುಂಬ ಕ್ರೌಡ್ ಇಷ್ಟಪಡಲ್ಲ. ಜನಗಳು ಎಲ್ಲಿ ಸೇರ್ತಾರೆ ಆ ಪ್ಲೇಸ್ ಅವನಿಗೆ ಇಷ್ಟ ಆಗೋಲ್ಲ. ಅವನಿಗೆ ಸುಮ್ಮನೆ ಕೆನ್ನೆ ಮುಟ್ಟೋದು, ಸುಮ್ಮನೆ ಏನಾದರೂ ಕೀಟ್ಲೆ ಮಾಡೋದು ಹಾಗೆಲ್ಲ ಮಾಡ್ತಾರೆ ಅಂತಂದ್ಬಿಟ್ಟು ಅವನು ಕ್ರೌಡ್ ಇರೋ ಕಡೆ ಇಷ್ಟಪಡಲ್ಲ. ಅದಕ್ಕೆ ನಾನು ಅವ್ನ ಪಾಡಿಗೆ ಒಂದು ಸೈಡಲ್ಲಿ ಇರಲಿ ಅಂತಂದ್ಬಿಟ್ಟು ಅವನಿಗೆ ಒಂದಷ್ಟು ಬಟ್ಟೆ ಕ್ಲಿಪ್ಸ್ ಎಲ್ಲ ಕೊಟ್ಬಿಟ್ಟು ನೀರೆಲ್ಲ ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ನಾನು ಸೈಡಲ್ಲಿ ಒಂದು ಛತ್ರಿ ಹಿಡ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದೆ. ಅಲ್ಲಿ ಶಾಸ್ತ್ರ ಆ ಕಡೆ ನಡೀತಾ ಇತ್ತು. ನನ್ನ ಪಾಡಿಗೆ ನಾನು ಸೈಡಲ್ಲಿ ಇಲ್ಲಿ ಕೂತಿದ್ದೆ. ಅವನಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಅಷ್ಟೇ. ನೀರು ಅಂದ್ಬಿಟ್ರೆ ಅದೇನು ಖುಷಿನೋ ಏನೋ ಗೊತ್ತಿಲ್ಲ. ಅಲ್ಲಿ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ನೀರಿಟ್ಟಿದ್ರಲ್ಲ, ಅದ್ರಲ್ಲಿ ತೊಗೊಂಡು ಒಂದು ಚಮ್ ತೊಗೊಂಡು ನೀರು ಹಾಕೋದು ತೆಗಿಯೋದು, ನೀರು ಹಾಕೋದು ತೆಗಿಯೋದು, ಹಿಂಗೆ ಮಾಡ್ಕೊಂಡು ಸುಮಾರು ಹಿಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ದೆ. ಒಟ್ಟಿನಲ್ಲಿ ಸ್ಟಾರ್ಟಿಂಗೆಲ್ಲ ಅಳೋಕ್ಕೆ ಶುರು ಮಾಡಿದೆ. ಜನ ಯಾವಾಗ ಸೇರಿದ್ರೋ ಮನೆಗೆ ಹೋಗೋಣ ಅಂದ್ಕೊಂಡು ಅಳೋದಕ್ಕೆ ಶುರು ಮಾಡ್ದೆ. ಆಮೇಲೆ ಇದೆಲ್ಲ ಕೊಟ್ಟ ಮೇಲೆ ಅವನ ಮೈಂಡ್ ಸ್ವಲ್ಪ ಡೈವರ್ಟ್ ಆಯಿತು. ಆಮೇಲೆ ಅವನ ಪಾಡಿಗೆ ಅವನು ಆಟ ಆಡೋಕ್ಕೆ ಶುರು ಮಾಡ್ದೆ. ಒಟ್ನಲ್ಲಿ ಅವನಿಗೆ ನೀರು ಸಿಕ್ಬಿಟ್ರೆ ಅದೇನು ಖುಷಿನೋ ಏನೋ. ಹೋಗಿ ಒಳಗಡೆ ನಿಂತ್ಕೊಳ್ಳೋನು. ಅಲ್ಲಿ ಒಳಗಡೆ ನಿಂತ್ಕೊಂಡ್ರೆ ನೀರು ಹಾಕಿದ್ರೆ ಎಲ್ಲ ಅವನ ಮೈ ಮೇಲೆ ಬೀಳೋದು. ಅವನ್ನ ಎತ್ಕೊಂಡು ಬಂದು ಈ ಕಡೆ ಬಿಡೋದೇ ಆಗ್ತಿತ್ತು. ಒಳ್ಳೆ ಎದುರು ಬಿಸಿಲು ಬೇರೆ. ಅಲ್ಲಿ ನಂಗೆ ನಿಂತ್ಕೊಡಲ್ಲಿ ಒಂದು ಫೋಟೋನ ತೆಗೆಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಆ ಕಡೆ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಬಿಸಿಲು ಅಂದರೆ ಬಿಸಿಲು. ನನಗೆ ಇವಾಗ ಸ್ವಲ್ಪ ಆ ಬಿಸಿಲಿಗೆ ಹೋಗೋದೆಲ್ಲ ಅಭ್ಯಾಸ ತಪ್ಪೋಗ್ಬಿಟ್ಟು ಒಂಚೂರು ಬಿಸಿಲಾದ್ರೂ ಅಷ್ಟೊಂದು ಬಿಸಿಲು ಅಂತ ಅನಿಸ್ಬಿಡುತ್ತೆ. ಕೆಲಸಕ್ಕೆಲ್ಲ ಹೋಗ್ಬೇಕಾದ್ರೆ, ಜಾಬ್ ಮಾಡಬೇಕಾದ್ರೆ ಬಿಸಿಲು ಮಳೆ ಗಾಳಿ ಏನಕ್ಕೂ ದಗ್ತಿರ್ಲಿಲ್ಲ, ಏನೂ ಅನ್ನಿಸ್ತಿರ್ಲಿಲ್ಲ. ಇವಾಗೆಲ್ಲ ಮನೇಲಿ ಕೂತು ಅದೇನೋ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿದೆ ಇವಾಗ. ಒಂಚೂರು ಬಿಸಿಲು ದೇಹ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದೆ ಇವಾಗ ಆ ಬಾಡಿ ಎಲ್ಲ.
ಆ್ಯಂಡ್ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಚಪ್ಪರ ದಿವಸದ್ದು ಚೌಟ್ರಿ ಹೋದ್ವಿ. ಅಲ್ಲಿ ಒಂಚೂರು ನನಗೆ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ರೆಡಿ ಆಗ್ತಾಯಿದ್ದೆ, ಚೂರೇ ಕ್ಲಿಪ್ಪಿಂಗ್ಸ್ ತೊಗೊಂಬಿಡೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ನನಗೆ ಊರಿಂದ ಬರ್ತಾ ದಾರಿಲೆಲ್ಲ ವಾಮಿಟ್ ಮಾಡ್ಕೊಂಬಂದೆ. ಫುಲ್ಲು ಮಧ್ಯಾಹ್ನ ಊಟ ಮಾಡಿದ್ದು ಏನೂ ಹೋಟೆಲಿಲ್ಲ, ಎಲ್ಲ ವಾಮಿಟಿಂಗ್ ಆಗೋಯ್ತು ಯಾಕೋ. ಹಾಗಾಗಿ ಫುಲ್ಲು ಹೊಟ್ಟೆ ಹಸ್ದೋಗಿತ್ತು. ಇನ್ನೂ ಅಲ್ಲಿ ಚೌಟ್ರಿಲಿ ಏನೂ ತಿಂಡಿನೂ ಇನ್ನೂ ರೆಡಿ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಬ್ರೆಡ್ ತರಿಸ್ಕೊಂಡು ಬ್ರೆಡ್ ತಿಂತಿದ್ದೆ. ಪಪ್ಪ ನನ್ನ ಫುಲ್ಲು ತಿನ್ನಿಸ್ಕೊಟ್ಟ. ಹಂಗೂ ಅವನು ಒಂದು ಸ್ವಲ್ಪ ತಿನ್ಕೊಂಬಿಟ್ಟ. ಅವನಿಗೆ ಜಾಸ್ತಿ ಬ್ರೆಡ್ಡು ಈ ಥರದ್ದೆಲ್ಲ ಕೊಡೋಲ್ಲ ನಾನು. ಅವನಿಗೆಲ್ಲ ಬಟ್ಟೆ ಎಲ್ಲ ಹಾಕಿ ಕೂರಿಸ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ಫುಲ್ಲು ಅಳು ಒಂಚೂರೂ ಆರಾಮಾಗಿರಲಿಲ್ಲ. ಅವನು ಮದುವೆ ಮನೇಲಿ ಸುಮ್ಮನೆ ಹೇಳೋದು, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನನ್ನೇ ಕೇಳೋದು. ಯಾರ ಹತ್ರ ಬಿಟ್ಟರೂ ಇರ್ತಾಯಿಲ್ಲ. ಆಚೆ ಕರ್ಕೊಂಡೋದ್ರೆ ಮಾತ್ರ ಆರಾಮಾಗಿದ್ದ ಅಷ್ಟೇ. ಒಳಗಡೆ ಕರ್ಕೊಬಂತು ಅಂದರೆ ಪೂಜೆ ಬೇಕು ಅನ್ನೋನು, ಇಲ್ಲ ಅಂದರೆ ಸುಮ್ಮನೆ ಹೇಳೋನು. ಹಂಗೆ ಮಾಡಿಬಿಟ್ಟ. ಸೊ ನಾನು ತುಂಬ ಏನೂ ರೆಡಿಯಾಗಿರಲಿಲ್ಲ ನೈಟ್ ರಿಸೆಪ್ಷನ್ಗೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್. ಆಲ್ರೆಡಿ ಮನೇಲಿ ಸ್ಯಾರಿ ಎಲ್ಲ ಪ್ರೀಟಿಂಗ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಹಂಗೇನು ರಿಸ್ಕ್ ಏನು ಅನ್ನಿಸ್ಲಿಲ್ಲ. ಸೊ ಮೇಕಪ್ ಅವರೆಲ್ಲ ಬಂದಿದ್ದರು, ಬಟ್ ನಾನು ನೈಟ್ ಏನೂ ಮೇಕಪ್ ಮಾಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ನೈಟು. ಹಂಗೆ ಆ ಲೆವೆಲಲ್ಲಿ ಇದ್ದೆ ನಾನು. ಏನೂ ಬೇಡ ಅನ್ನಿಸ್ಬಿಟ್ಟಿತ್ತು ನನಗೆ. ಸೊ ಹೇರ್ ಸ್ಟೈಲೆಲ್ಲ ನಾನೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಹೇರ್ ಸ್ಟೈಲು ನನ್ನ ಕೈಲಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅದೊಂದು ಮೇಕಪ್ ಅವ್ರು ಬಂದಿದ್ರಲ್ಲ, ಅವ್ರ ಹತ್ರ ಹೇರ್ ಸ್ಟೈಲೆಲ್ಲ ಅವ್ರ ಹತ್ರನೇ ಮಾಡಿಸ್ಕೊಂಡೆ. ಫುಲ್ಲು ಸುಸ್ತಾಗೋಗಿತ್ತು ಅಂದರೆ ಅಷ್ಟು ಸುಸ್ತಲ್ಲ. ನನ್ನ ಕಷ್ಟ ಅವತ್ತು ನನಗೆ ಮಾತ್ರ ಗೊತ್ತು. ನನಗೆ ಹೆಂಗಿದ್ದೆ ನಾನು ಅವತ್ತಿನ ಸಿಚುವೇಷನಲ್ಲಿ ಅಂತ. ನಾನು ಎದ್ದು ಓಡಾಡ್ತೀನ, ಹೋಗಿ ಎಲ್ಲೋ ಮಲಗಿಬಿಟ್ಟಿರ್ತೀನಿ ಯಾವುದೋ ಒಂದು ಮೂಲೆಯಲ್ಲಿ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಬಟ್ ಹೆಂಗೋ ರಿಕವರ್ ಆದೆ ಸ್ವಲ್ಪ. ಆಮೇಲೆ ಇವಂದು ಒಂದಷ್ಟು ಫೋಟೋಸ್ ತೆಗ್ಸೋಣ ಅಂತಂದರೆ ಫೋಟೋಸೇ ತೆಗೆಸ್ಕೊಳಕ್ಕೆ ರೆಡಿ ಇಲ್ಲ. ಆಮೇಲೆ ನಾನು ಹೆಂಗಾಗುತ್ತೆ ಹಾಗೆ ಒಂದು ಓಡಾಡ್ಕೊಂಡಿರ್ತಾನಲ್ಲ, ಅವಾಗ ಕ್ಯಾಂಡಿಡೇಟ್ ಪಿಕ್ಸ್ ತೆಗೀರಿ ಅಂತ ಹೇಳಿಬಿಟ್ಟೆ. ಕ್ಯಾಂಡಿಡೇಟ್ ಪಿಕ್ಸ್ ತೆಗಿಯೋಕ್ಕೆ ಇವ್ನು ಚೌಟ್ರಿ ಒಳಗಡೆನೇ ಇಲ್ಲ, ಬರೀ ಹೊರ್ಗಡೆನೇ ಇರ್ತಿದ್ದ, ಇಲ್ಲ ನನ್ನ ಹತ್ರ ಅಂಟ್ಕೊಂಡಿರ್ತಿದ್ದ. ಸೊ ಅದು ನೆಕ್ಸ್ಟ್ ಇದು ಧಾರೆ ದಿವಸದ್ದು. ಅವತ್ತೊಂಚೂರು ಆರಾಮಾಗಿದ್ದೆ. ಅದನ್ನು ಹಿಂದಿನ ದಿವಸಕ್ಕಿಂತ ಇವತ್ತೊಂಚೂರು ಕಂಫರ್ಟಬಲ್ ಆಗಿತ್ತು. ಹಾಗಾಗಿ ಲೈಟಾಗಿ ಒಂಚೂರು ಮೇಕಪ್ ಮಾಡಿಸ್ಕೊಂಡು ಹೇರ್ ಸ್ಟೈಲೆಲ್ಲ ಮಾಡಿಸ್ಕೊಂಡೆ. ಅದು ನನಗೆ ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ, ಹೇರ್ ಸ್ಟೈಲು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅದೊಂದಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಅವತ್ತು. ಹಾಗಾಗಿ ಫೋಟೋಸ್ ಆದರೂ ಅಟ್ಯಾಚ್ ಮಾಡೋಣ ಅವತ್ತಿನ ದಿವಸದ್ದು ಅಂತಂದ್ಬಿಟ್ಟು ಫೋಟೋಸು ಅಟ್ಯಾಚ್ ಮಾಡಿದ್ದೀನಿ. ಧಾರೆ ದಿವಸ ಅಂತೂ ಏನೇನೂ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಅದೇನೋ ವಿಡಿಯೋ ಕಡೆ ನನಗೆ ಗಮನವೂ ಬರಲಿಲ್ಲ. ವಿಡಿಯೋ ಮಾಡ್ಕೋಬೇಕು ಅಂತಲೂ ನನಗೆ ನೆನಪೇ ಆಗಲಿಲ್ಲ ನನಗೆ ಅವತ್ತು. ಹಾಗಾಗಿತ್ತು. ಹಾಗಾಗಿ ಇದ್ದಿದ್ದೇ ಒಂದಷ್ಟು ಫೋಟೋಸ್ ಹಾಕೋಣ ಅಂತಂದ್ಬಿಟ್ಟು ಒಂದೆರಡು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ ಇದ್ರ ವಿಡಿಯೋ ಜೊತೆಗೇ. ಆ್ಯಂಡ್ ಆಮೇಲಿಂದ ರಿಸೆಪ್ಷನ್ ಎಲ್ಲ ಇನ್ನೇನು ಮುಗಿಯೋ ಅಂತ ಬಂದಿತ್ತು. ನಂದು ಕನ್ನಡಕ ಮುರಿದೋಗ್ಬಿಟ್ಟಿತ್ತು. ಹಾಗಾಗಿ ಇಮ್ಮಿಡಿಯೇಟಾಗಿ ನಂಗೆ ಕನ್ನಡಕ ಬೇಕಿತ್ತು. ತಲೆಯೆಲ್ಲ ಫುಲ್ಲು ನೋವು ಬಂದ್ಬಿಟ್ಟಿತ್ತು ನನಗೆ ಕನ್ನಡಕ ಇಲ್ದಿರ. ಹಾಗಾಗಿ ಅದೇ ಡ್ರೆಸ್ಸಲ್ಲಿ ಇವಾಗಲೇ ತೊಗೊಂಬಿಡೋಣ, ಯಾಕಂದರೆ ಕೊಡೋದು ಎಷ್ಟು ಲೇಟ್ ಮಾಡ್ತಾರೋ ಅಂತ ಅಂದ್ಕೊಂಡು ಬೇಗನೆ ಬಂದ್ವಿ. ಬಟ್ ಅಲ್ಲೇ ಎಲ್ಲಾದರೂ ರೆಡಿ ಮಾಡಿ ತಕ್ಷಣ ಸ್ಪಾಟಲ್ಲೇ ಕೊಟ್ಟರು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮದುವೆ ವ್ಲಾಗ್ ಇಲ್ಲಿಗೆ ಮುಗೀತು. ಮತ್ತು ನಾನು ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್. ಇದೇ ಥರ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತೀರಿ. ಬಾಯ್.